ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಗಳನ್ನು ಮೊದಲು ನೋಡೋದಕ್ಕೆ SPK ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಅದರ ಪಕ್ಕ ಇರೋ ಬೆಲ್ ಐಕನ್ನ ಆನ್ ಮಾಡ್ಕೊಳ್ಳಿ. ಇದರಿಂದ ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡೋದಾದ ನೋಟಿಫಿಕೇಷನ್ಗೆ ಸಿಗುತ್ತೆ. ಎಲ್ರಿಗೂ ನಮಸ್ಕಾರ. SPK ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ನೋಡೋಣ ಮುಂದೆ ಬರ್ತಾ ಇರ್ತಕ್ಕಂಥ ಸಿವಿಲ್ ಪೊಲೀಸ್ ಪರೀಕ್ಷೆಗೆ ಉಪಯುಕ್ತವಾಗುವಂಥ ಪ್ರಮುಖ 30 ಪ್ರಚಲಿತ ವಿದ್ಯಮಾನಗಳನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ. ಸೊ ಬಹಳ ಇಂಪಾರ್ಟೆಂಟ್ ಆದಂಥ ವಿಡಿಯೋ, ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಜೊತೆಗೆ ಮಾಕ್ ಟೆಸ್ಟನ್ನು 30 ಪ್ರಶ್ನೆಗಳನ್ನು ಕೂಡ ಅಟೆಂಡ್ ಮಾಡಿ. ಖಂಡಿತವಾಗ್ಲೂ ನಿಮಗೆ ಇವತ್ತು ಸಿವಿಲ್ ಪರೀಕ್ಷೆಯಲ್ಲಿ ಉಪಯೋಗಕ್ಕೆ ಬರ್ತದೆ. ಪ್ರಶ್ನೆ ಮತ್ತು ಉತ್ತರಗಳು ನಿಮಗೆ ಈ ರೀತಿಯಾಗಿದೆ. ನೀವು ಇಲ್ಲಿ ನೋಡ್ಬೋದು, ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಪ್ರಚಲಿತ ಘಟನೆಗಳು, ಪ್ರಶ್ನೆಗಳು ಹಾಗೂ ಉತ್ತರಗಳನ್ನು ನೀವು ಇಲ್ಲಿ ನೋಡ್ಬೋದು. ಪ್ರಶ್ನೆಗಳನ್ನು ನೀವು ಇಲ್ಲಿ ನೋಡ್ಕೋಬೋದು. ಮೊದಲನೇ ಸತಿ ನೋಡ್ತಿರ್ತಕ್ಕಂಥವ್ರಿಗೆ ನಾನು ಸ್ವಲ್ಪ ಡೀಟೇಲ್ಸ್ ಕೊಡ್ತೀನಿ. ಉಳಿದಂಥವ್ರು ಗೊತ್ತಿರುತ್ತೆ, ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಹೋಗಿ ಈ ಒಂದು ಕ್ವಿಝನ್ನು ಅಟೆಂಡ್ ಮಾಡ್ಬೋದು. ಸೊ ಪ್ರಶ್ನೆಯನ್ನು ಓದ್ಕೋಬೇಕು, ಉತ್ತರವನ್ನು ಮಾರ್ಕ್ ಮಾಡಿ, ಯಾವ ಉತ್ತರ ಸರಿರ್ತದೆ ಅಂತ ನಿಮ್ಗೆ ಅನ್ಸುತ್ತೋ ಅದನ್ನು ಮಾರ್ಕ್ ಮಾಡಿ. ಅದಾದಮೇಲೆ ನೆಕ್ಸ್ಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಒಂದು ಕ್ವೆಶ್ಚನ್ ಕಂಪ್ಲೀಟ್ ಆಗುತ್ತೆ. ಅದೇ ರೀತಿ 30 ಪ್ರಶ್ನೆಗಳನ್ನು ನೀವು ಇಲ್ಲಿ ಅಟೆಂಡ್ ಮಾಡಬೇಕು. ಸಣ್ಣ ಉದಾಹರಣೆಯನ್ನು ತೋರಿಸೋದಾದರೆ, ನಾನಿಲ್ಲಿ ಉತ್ತರವನ್ನು ಟಿಕ್ ಮಾಡ್ತಿಲ್ಲ, ರ್ಯಾಂಡಮ್ ಆಗಿ ಒಂದು ಚೂಸ್ ಮಾಡ್ತಾ ಇದ್ದೀನಿ ಆನ್ಸರನ್ನು. ಸರಿಯಾದಂಥ ಉತ್ತರವನ್ನು ನೀವು ಚೂಸ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಅವರು ಇಲ್ಲಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರವನ್ನು ನೀವು ನೀಡಬಹುದು. ಸೊ ಈ ರೀತಿಯಾಗಿ ನಾನಿಲ್ಲಿ ಕರೆಕ್ಟಾಗಿ ಟಿಕ್ ಮಾಡ್ತಾಯಿಲ್ಲ. ಸೊ ಈ ರೀತಿಯಾಗಿ ಪ್ರಶ್ನೆಗಳಿದೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇ. ಒಂದು 5 ಪ್ರಶ್ನೆಗಳನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಈ ರೀತಿ ಪ್ರಶ್ನೆಗಳಿರ್ತದೆ. ಇತ್ತೀಚಿನ ಅತಿ ಪ್ರಮುಖ ಪ್ರಚಲಿತ ವಿದ್ಯಮಾನಗಳನ್ನು ನಾನು ಇಲ್ಲಿ ನೀಡಿದ್ದೀನಿ. ಓವರಾಲ್ ಆಗಿ ನಿಮಗೆ 30 ಪ್ರಚಲಿತ ವಿದ್ಯಮಾನಗಳು ಇಲ್ಲಿ ಸಿಗುತ್ತೆ. ನೀವು ಇಲ್ಲಿ ನೋಡ್ಬೋದು. 30 ಪ್ರಚಲಿತ ವಿದ್ಯಮಾನಗಳನ್ನು ನೀವು ಅಟೆಂಡ್ ಮಾಡಿದ್ಮೇಲೆ ಪ್ರತಿ ಪ್ರಶ್ನೆಗೂ ನೀವು ಉತ್ತರ ಕೊಡಲೇಬೇಕು. ಕೊಟ್ಟಾದ್ಮೇಲೆ ಕೊನೆಗೆ ಸಬ್ಮಿಟ್ ಅನ್ನೋ ಬಟನ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಈ ಕ್ವಿಜ್ ಸಬ್ಮಿಟ್ ಆಗುತ್ತೆ. ಎಷ್ಟು ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟಿದ್ದಾರೆ ಅನ್ನೋದು ಕೂಡ ಗೊತ್ತಾಗುತ್ತೆ. ಸೊ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡದೆ ಈ ಒಂದು ಕ್ವಿಝನ್ನು ದಯವಿಟ್ಟು ಅಟೆಂಡ್ ಮಾಡಿ. ಇದನ್ನು ಹೊರತುಪಡಿಸಿ ನಾನು 4 ಕ್ವಿಜ್ಗಳನ್ನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಅದರ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅದನ್ನು ಹೇಗೆ ಅಟೆಂಡ್ ಮಾಡೋದು ಅನ್ನೋದನ್ನು ಈಗ ನಾನು ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ಮಾಹಿತಿಯನ್ನು ತಿಳ್ಕೊಳ್ಳೋದಕ್ಕೂ ಮುಂಚೆ ಈ ವಿಡಿಯೋನ ಒಂದು ಲೈಕ್ ಮಾಡಿಬಿಡಿ. ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಜೊತೆಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಆನ್ ಮಾಡಿ. ನಿಮ್ಗೆ ಇನ್ಫಾರ್ಮೇಷನ್ ಇಷ್ಟ ಆಯಿತು ಅಂದರೆ ಅದರ ಬಗ್ಗೆ ನೀವು ಕಮೆಂಟ್ ಕೂಡ ಮಾಡಬಹುದು. ಈ ಒಂದು ಟೈಟಲ್ ಬಾರ್ನ ನೀವು ಕ್ಲಿಕ್ ಮಾಡಿದ್ರೆ ಕೆಳಗಡೆ ನಿಮಗೆ ಇಲ್ಲಿ ಒಂದು ಮಾರ್ಕ್ ಕಾಣ್ತಾ ಇರ್ಬೋದು, ಆನ್ಲೈನ್ ಸಿವಿಲ್ PC 30 ಕರೆಂಟ್ ಅಫೇರ್ಸ್ ಕ್ವಿಜ್ ಅಂತ ಇದೆ. ಈ ಬ್ಲೂ ಮಾರ್ಕಲ್ಲಿರೋದನ್ನು ನೀವು ಟಿಕ್ ಮಾಡ್ಬೋದು. ಅದೇ ರೀತಿ ನೀವು ಆನ್ಲೈನ್ PC ಮಾಕ್ ಟೆಸ್ಟ್ 4, ಇದು ಇಂಗ್ಲೀಷಲ್ಲಿರ್ತಕ್ಕಂಥ ಮಾಕ್ ಟೆಸ್ಟ್, ಇದನ್ನು ಅಟೆಂಡ್ ಮಾಡ್ಬೋದು. ಇದನ್ನು ಹೊರತುಪಡಿಸಿ ಕೂಡ ಕೆಳಗಡೆ ಇನ್ನೂ 3 ಮಾಕ್ ಟೆಸ್ಟ್ಗಳನ್ನು ನಾನು ನೀಡಿದ್ದೀನಿ. ಅದನ್ನು ಕೂಡ ನೀವು ಅಟೆಂಡ್ ಮಾಡ್ಬೋದು. ಮಾಕ್ ಟೆಸ್ಟ್ 3, ಮಾಕ್ ಟೆಸ್ಟ್ 2, ಮಾಕ್ ಟೆಸ್ಟ್ 1 ಇಷ್ಟು ಕೂಡ ನಿಮಗೆ ಸಿಗುತ್ತೆ. ಎಲ್ಲದಕ್ಕೂ ಒಂದೇ ರೀತಿ ಪ್ರೊಸೀಜರ್. ನಾನು ಇವಾಗ ಯಾವ ರೀತಿ ಹೇಳ್ತೀನಿ ಅದೇ ರೀತಿ ಉಳಿದಂಥವನ್ನು ನೀವು ಅಟೆಂಡ್ ಮಾಡಬೇಕು. ಸೊ ಏನು ಮಾಡಬೇಕು ಅಂದರೆ, ಈ ಒಂದು ಬ್ಲೂ ಮಾರ್ಕ್ನ ನೀವು ಟಿಕ್ ಮಾಡಿ. ಈ ರೀತಿಯಾದ ಒಂದು ಇಂಟರ್ಫೇಸಲ್ಲಿ ಅದು ಓಪನ್ ಆಗುತ್ತೆ. ಓಪನ್ ಮಾಡಿದ್ಮೇಲೆ ಐ ಆಮ್ ನಾಟ್ ಎ ರೋಬೋಟ್ ಅನ್ನೋದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಅದೇನನ್ನು ಕೇಳುತ್ತೆ ಅನ್ನೋದನ್ನು ಟಿಕ್ ಮಾಡಿ. ಸೆಲೆಕ್ಟ್ ಆಲ್ ಸ್ಕ್ವೇರ್ಸ್ ವಿತ್ ಬಸ್ಸಸ್ ಅಂತ ಕೇಳ್ತಾ ಇದೆ. ಬಸ್ ಇರ್ತಕ್ಕಂಥ ಇದನ್ನು ನೀವು ಟಿಕ್ ಮಾಡಿ. ನೆಕ್ಸ್ಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಕಾರ್ ಕೇಳುತ್ತೆ. ವೆರಿಫೈ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ವೆರಿಫೈ ಆಯಿತು. ಕ್ಲಿಕ್ ಹಿಯರ್ ಟು ಕಂಟಿನ್ಯೂ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. 15 ಸೆಕೆಂಡ್ಗಳ ಕಾಲ ನೀವು ಇಲ್ಲಿ ವೆಯ್ಟ್ ಮಾಡಿ. 15 ಸೆಕೆಂಡ್ಗಳ ಕಾಲ ವೆಯ್ಟ್ ಮಾಡಿದ್ಮೇಲೆ ಗೆಟ್ ಲಿಂಕ್ ಅಂತ ನಿಮಗೆ ಲಿಂಕ್ ಸಿಗುತ್ತೆ. ಅದರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಈ ಕ್ವಿಝನ್ನು ನೀವು ಅಟೆಂಡ್ ಮಾಡಬಹುದು. ಸೊ ಓವರಾಲ್ 30 ಪ್ರಶ್ನೆಗಳಿದೆ ಮುಂಬರುವ PC ಪರೀಕ್ಷೆಗೆ, ಸಿವಿಲ್ PC ಪರೀಕ್ಷೆ ಹಾಗೂ ಮುಂಬರುವ ಎಲ್ಲ ಪೊಲೀಸ್ ಸೇವೆ ಮತ್ತು KPSC ಪರೀಕ್ಷೆಗಳು ಕೂಡ ಇದು ಉಪಯೋಗ ಆಗುತ್ತೆ. ಸೊ ಇಂಪಾರ್ಟೆಂಟ್ ಆದಂಥ ಪ್ರಚಲಿತ ವಿದ್ಯಮಾನಗಳು ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡದೆ ಈ ಒಂದು ಟೆಸ್ಟನ್ನು ಅಟೆಂಡ್ ಮಾಡಿ. ಮಾಹಿತಿ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. 100 ಲೈಕ್ಗಳ ಒಂದು ಏಮನ್ನು ನಾನು ಈ ವಿಡಿಯೋ ಮೇಲೆ ಇಡ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದ.